ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳಾದ ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ, ಈ 4 ಜಿಲ್ಲೆಗಳಿಗೆ ಒಂದು ಜೀವನಾಡಿ, ಜೊತೆಗೆ 3 ರಾಜ್ಯಗಳಿಗೆ ಅಂದರೆ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ, ಈ 3 ರಾಜ್ಯಗಳಿಗೆ ಒಂದು ಜೀವನಾಡಿಯಾಗಿರುವಂಥ ಆ ತಾಯಿ ತುಂಗಭದ್ರಾ ನದಿಗೆ ಇವತ್ತೇನು ಪ್ರಮಾದ ಒದಗಿ ಬಂದಿದೆ, ಇವತ್ತೇನು ಈ 19ನೇ ಗೇಟು ಕುಸಿದು ಬಿದ್ದು ಮುರಿದೋಗಿರುವಂಥ ಈ ಸಂದರ್ಭದಲ್ಲಿ ಕಳೆದ ವರ್ಷ ಮಳೆ ಇಲ್ದಂಗೆ ರೈತರು ಭಾಳ ದುಃಖದಲ್ಲಿ, ಭಾಳ ನೋವಲ್ಲಿದ್ದರು. ಬೆಳೆ ಇಲ್ದಂಗೆ ಅವ್ರ ಇಡೀ ಜೀವನನೇ ಹೇಗೆ ಅನ್ನುವಂಥ ಒಂದು ಚಿಂತೆಯಲ್ಲಿರೋ ಸಂದರ್ಭದಲ್ಲಿ ಈ ವರ್ಷ ಅತ್ಯಂತ ಅದ್ಭುತವಾಗಿ ಆ ಮಳೆದಾಯನ ಕೃಪೆಯಿಂದ, ಆ ಭಗವಂತನ ಕೃಪೆಯಿಂದ ಒಂದು ದೊಡ್ಡ ಪ್ರಮಾಣದ ಮಳೆ ಬರೋದರಿಂದ ಇವತ್ತೇನು ನಮ್ಮ ತುಂಗಭದ್ರಾ ನದಿ ತುಂಬಿ ತೊಳಗುತ್ತಾ ಇರೋವಂಥ ಈ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರುವಂಥದ್ದು. ಇದರಿಂದ ಇವತ್ತು ಏನು ನೀರಾವರಿ ತಜ್ಞರು ಹೇಳಿರೋ ಪ್ರಕಾರ 65 TMC ನೀರನ್ನು ಖಾಲಿ ಮಾಡಿದರೆ ಮಾತ್ರ ಗೇಟ್ ರಿಪೇರಿ ಮಾಡುವಂಥ ಒಂದು ಅವಕಾಶ ಇದೆ ಅಂತೇಳಿ. ಒಂದು ಕಡೆ ಇನ್ಫ್ಲೋ ಆಗ್ತಾ ಇದೆ ನೀರು ಸಿಕ್ಕಾಪಟ್ಟೆ, ಇನ್ನೊಂದು ಕಡೆ ಗೇಟ್ ರಿಪೇರಿ ಮಾಡುವಂಥ ಸಂದರ್ಭ ಕಾಣಿಸ್ತಾ ಇಲ್ಲ. ಆದರೆ ಇವತ್ತು ನಾವು ಈ ವಿಷಯದಲ್ಲಿ ರಾಜಕೀಯ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಮೊದಲನೇ ಒಂದು ಪ್ರಾಮುಖ್ಯತೆ ಗೇಟನ್ನು ಇವತ್ತು ರಿಪೇರಿ ಮಾಡಬೇಕು. ಆ ರಿಪೇರಿ ಮಾಡುವಂಥ ಒಂದು ವಿಚಾರದಲ್ಲಿ ವಿದೇಶಿ ಟೆಕ್ನಾಲಜಿ ಆದರೂ ನಮ್ಮ ದೇಶದಲ್ಲಿರುವಂಥ ಯಾವುದೇ ವಿದೇಶಗಳಿಗಿಂತ ಮೀರಿದ ವ್ಯಕ್ತಿಗಳು ಯಾರಾದರೂ ಇದ್ದರೆ ತಕ್ಷಣ ಅವ್ರನ್ನ ಕರೆಸಿ ಈ ನೀರನ್ನು ಅಟ್ಲೀಸ್ಟ್ ಇದನ್ನು ಸ್ಟಾಪ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ಬೋದು ಅನ್ನೋವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಇನ್ನುಳಿದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕು. ಸನ್ಮಾನ್ಯ DK ಶಿವಕುಮಾರ್ ಅವರು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಹಿಂದೆನೇ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾನು ನೋಡಿದೆ, ಇದು 70 ವರ್ಷಗಳ ಡ್ಯಾಮ್ ಅಂತೇಳಿ. ಇವತ್ತು 70 ವರ್ಷಗಳ ಡ್ಯಾಮು ಅಚಾನಕ್ ಆಗಿದೆ ಅಂತೇಳಿ ಅವ್ರು ಹೇಳಿರುವಂಥ ಒಂದು ಮಾತು ಅಧಿಕಾರಿಗಳನ್ನಾಗಲಿ ಸರ್ಕಾರವನ್ನಾಗಲಿ ಯಾರನ್ನೂ ದೋಷಿಸಲ್ಲ, ಇದು ಅಚಾತುರವಾಗಿ ಆಗಿರುವಂಥ ಘಟನೆ. ನಾನು ತಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ನಾನು ಇವತ್ತಿರುವಂಥ ಟೆಕ್ನಾಲಜಿ 70 ವರ್ಷದ ಹಳೆ ಡ್ಯಾಮ್ ಇದಾಗಿದ್ದರೂ ಕೂಡ ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಟೀಮ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತೇಳಿ ಪ್ರತಿ ವರ್ಷ ಇದನ್ನು ಮೇಂಟೈನ್ ಮಾಡೋದಕ್ಕಂತೇಳಿ ಸರ್ಕಾರದ ಕಡೆಯಿಂದ 100 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟು ಯಾರಿಗೆ ಕೊಟ್ಟಿದ್ದು, ಇದಕ್ಕೆ ಜವಾಬ್ದಾರಿ ಅಂತೂ ಯಾರೋ ಒಬ್ರು ಇರಬೇಕಲ್ಲ. ಜವಾಬ್ದಾರಿನೇ ಇಲ್ಲ ಅಂತೇಳಿ ಯಾರ ಮೇಲೆ ಆರೋಪ ಹೊರಿಸೋದಕ್ಕೆ ನಾನು ಸಿದ್ಧ ಇಲ್ಲ ಅಂತಂದರೆ ಇದ್ರ ಜವಾಬ್ದಾರಿ ಯಾರು ತಗೋಬೇಕು? ಇವತ್ತು 100ಕ್ಕೆ 100 ಇವಾಗ ಇದಕ್ಕೆ ಮಾನ್ಸೂನ್ಗೆ ಮುಂಚೆನೇ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಸಮಯ ಇತ್ತು. ಯಾವ ಗೇಟು ಯಾವ ಸ್ಥಿತಿಯಲ್ಲಿದೆ, ಯಾವುದನ್ನು ನಾವು ರಿಪೇರಿ ಮಾಡಬೇಕು, ಯಾವುದಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇದನ್ನು ಗಂಭೀರವಾಗಿ ತಗೋಬೇಕಾಗಿರುವಂಥ ಒಂದು ವಿಚಾರ ಆಗಿತ್ತು. ಇದಕ್ಕೆ ಖಂಡಿತವಾಗ್ಲೂ ಕೂಡ ಇದು ಅಚಾನಕ್ಕಾಗಿ ಆಗಿರುವಂಥ ಒಂದು ವಿಚಾರ ಅಲ್ಲ. ಇದು ಬೇಜವಾಬ್ದಾರಿತನದಿಂದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣುತ್ತೆ. ಯಾಕೆಂತಂದರೆ ಹೌದು, ಭೇಟಿ ನೀಡಿ ಏನು ಸಹ ಸಂಬಂಧ ನೋಡಿ ಒಂದು ಮಾತು ಹೇಳ್ತಾ ಇದ್ದೀನಿ, ಇದು ನಾನು DK ಶಿವಕುಮಾರ್ ಮೇಲೆ ರೈತರ ಭೂಮಿ ಬೆಳೀತಾರೆ, ಹೌದು ನಂಬಿದಾರ, ಹೌದು ಸಾವಿರಾರು ಕುಟುಂಬಗಳು ಬದುಕ್ತಾ ಇದಾವೆ. ಹೌದು, ಬಟ್ ಈ ಸಚಿವರು ಬಂದ ಪುಟ ಹೋದ ಪುಟ ಮಾಡಿ ಒಂದು ಮಾತು ಹೇಳ್ತೀನಿ ನೋಡಿ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ನಮ್ಮ ಭಾಗದ ರೈತರಿಗೆ ಏನೇ ಒಂದು ಅನ್ಯಾಯ ಆದರೂ ಕೂಡ ನಾನು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ, ನೀವು ಗ್ಯಾರಂಟಿಗಳು ಯಾವ ರೀತಿ ಕೊಡ್ಕೊತೀರೋ ಬಿಡ್ತಿರೋ ಗೊತ್ತಿಲ್ಲ. ಈ ಭಾಗದ ರೈತರು 2 ಬೆಳೆ ಆಗುತ್ತೆ ಅನ್ನುವಂಥ ಒಂದು ಸಂತೋಷದಲ್ಲಿ ಎಲ್ಲರೂ ಇದ್ದರು. ಇವತ್ತು ಇದರಿಂದ ಆಗೋ ಅನಾಹುತ ಅನ್ನ ಕೊಡುವಂಥ ರೈತರಿಗೆ ಏನೇ ತೊಂದರೆ ಆದರೂ ಕೂಡ ಆ ರೈತರಿಗೆ ಇವತ್ತು 2 ಬೆಳೆಗಳಿಗೆ ಸಂಬಂಧಪಟ್ಟು ಆಗೋ ನಷ್ಟದ ಹಣ, ಆ ಮೊತ್ತ ಏನಿದೆ ಅದು ರಾಜ್ಯ ಸರ್ಕಾರ ಭರಾಯಿಸಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ 100ಕ್ಕೆ 100 ನಮ್ಮ ರೈತರಿಗೆ ಆ 2 ಬೆಳೆಗಳ ಪರಿಹಾರ ಏನಿದೆ, ಅವರೇನು ಆಸೆ ಇಟ್ಕೊಂಡಿದ್ರು, ಕಳೆದ ವರ್ಷ ತುಂಬ ನಷ್ಟ ಆಗೋಗಿದ್ದಾರೆ.
ಈ ವರ್ಷ ರಾಜ್ಯ ಸರ್ಕಾರ 100ಕ್ಕೆ 100 ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹ ಮಾಡೋದಲ್ಲ. ಅವ್ರೇನಾದರೂ ಒಂದು ಚೂರು ಹಿಂದೇಟು ಹಾಕಿದ್ರು ಕೂಡ ಭಾಳ ದೊಡ್ಡ ಉಗ್ರ ಹೋರಾಟನೇ ಇದ್ರ ಪರವಾಗಿ ನಾವು ಮಾಡಬೇಕಾಗುತ್ತೆ. ನಾವು ನೋಡಿ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇದು ಆಂಧ್ರ, ಕರ್ನಾಟಕ, ತೆಲಂಗಾಣ ಮತ್ತು ಕೇಂದ್ರ ಎಲ್ಲ ಮೆಂಬರ್ಗಳು ಕೂಡ ಈ ತುಂಗಭದ್ರಾ ಬೋರ್ಡಲ್ಲಿ ಇದ್ದಾರೆ. ಹಾಗಾಗಿ ತುಂಗಭದ್ರಾ ಬೋರ್ಡ್ನ ನಿರ್ಲಕ್ಷ್ಯ ಇದಾಗಿರೋ ಕಾರಣ ಇದಕ್ಕೆ ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ತಜ್ಞರನ್ನು ಒಳಗೊಂಡು CBI ಎಂಕ್ವೈರಿ ಇದಕ್ಕೆ ಆಗಲೇಬೇಕು. ಆದರೆ ಮಾತ್ರ ಇದಕ್ಕೆ ನಿಜವಾಗ್ಲೂ ಕೂಡ, ಇಲ್ಲಾಂದರೆ ನೂರಾರು ಕೋಟಿ, ಸಾವಿರಾರು ಕೋಟಿ ಪ್ರತಿ ವರ್ಷ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತೇಳಿ ಇವತ್ತು ಸರ್ಕಾರ ಖರ್ಚು ಮಾಡಿ ಇವತ್ತು ಈ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದರೆ ಆ ಹಣದ ಒಂದು ದುರುಪಯೋಗ ಆಗಿರುವಂಥ ಒಂದು ವಿಚಾರ, ನಿರ್ಲಕ್ಷ್ಯಗಳೇ ಇದಕ್ಕೆ ಖಂಡಿತವಾಗ್ಲೂ ಕೂಡ ಕಾರಣ ಆಗಿರುತ್ತೆ. ಇಲ್ಲ ಅಂತಂದರೆ ಇವಾಗ ಎಂಥ ಟೆಕ್ನಾಲಜಿ ಬಂದಿದೆ ರೀ ಇವತ್ತು. ಇವಾಗ ನಮ್ಮ ನೀರಾವರಿ ತಜ್ಞರು ಹೇಳ್ತಾ ಇದ್ರು, ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ ವಿಷಯದಲ್ಲಿ ಸ್ಟಾಪ್ಲರ್ ಗೇಟ್ಗಳಂತೇಳಿ ವರ್ಲ್ಡ್ ಬ್ಯಾಂಕ್ ಸಹಕಾರದಿಂದ ಇವತ್ತು ಮಾಡಿದ್ದಾರೆ. ಇಂಥ ಅನಾಹುತ ಏನಾದರೂ ಆದರೆ ತಕ್ಷಣ ಆ ಸ್ಟಾಪ್ಲರ್ ಗೇಟ್ಗಳ ಮೂಲಕ ನೀರು ಹರಿದೋಗಿಲ್ದಂಗೆ ಅದನ್ನು ಬಂದ್ ಮಾಡುವಂಥ ಒಂದು ಕೆಲಸಕ್ಕೆ ಈಗಾಗಲೇ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ಕಳೆದ 1-1.5 ವರ್ಷ ನಮಗೆ ಮಳೆ ಇದ್ದಿಲ್ಲ. ಯಾಕೆ ಇದನ್ನು ಮುಂಚಿತವಾಗಿಯೇ ಮುಂಜಾಗ್ರತಾ ಕ್ರಮವಾಗಿ ಯಾಕೆ ಇದನ್ನು ಕೆಲಸ ಮಾಡಿಲ್ಲ? ಮತ್ತು ಇದರ ಈ ತುಂಗಭದ್ರಾ ಬೋರ್ಡು ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಸು ಯಾರು ಅನ್ನೋದನ್ನು ಮಾಧ್ಯಮಗಳಿಗೆ ಇವತ್ತು ಸರ್ಕಾರ ಬಹಿರಂಗಪಡಿಸಬೇಕು. ಅವರಿಗೆ ಎಷ್ಟು ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ, ಅದರ ಫಲ ಇವತ್ತು ಇಂಥ ದುರ್ಗತಿ ಬಂದಿದೆ. ಈ ಭಾಗದ ರೈತರ ಒಂದು ದುರ್ದೈವ ಅಂತ ನಾನು ಹೇಳಬೇಕಾಗುತ್ತೆ. ಹಾಗಾಗಿ ಯಾರ ಮೇಲೆ ಕೂಡ ನಾವು ಜವಾಬ್ದಾರಿ ನಾನು ಹೊರಿಸೋಲ್ಲ. ರಿಪೇರಿ ಆಗಬೇಕು ಅಷ್ಟೇ ಅಂತಂದರೆ ಮುಗಿದೋಯ್ತಾ? ರಿಪೇರಿ ಆಗಲೇಬೇಕು. ನೀವಲ್ಲ ಅಂದರೆ ಯಾರಾದರೂ ಒಬ್ಬರು ಬಂದು ಇದನ್ನು ಮಾಡಲೇಬೇಕು. ಇವತ್ತು ಈ ರಾಜ್ಯ ಸರ್ಕಾರ ಅಷ್ಟು ಸುಲಭವಾಗಿ ಮಾತಾಡೋದಂತಲ್ಲ. ರೈತರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ರೈತರು ಇವತ್ತು ಕೆಲವೊಬ್ಬರಿಗೆ ಮಾತೇ ಬರ್ತಾ ಇಲ್ಲ. ಎಷ್ಟು ದುಃಖದಲ್ಲಿದ್ದಾರೆ ಅಂತಂದರೆ ಅವರಿಗೆ ರಿಪೇರಿ ಒಂದು ಕಡೆ ಮಾಡಿಸೋದು, ಎಂಕ್ವೈರಿ ನೀರಾವರಿ ತಜ್ಞರನ್ನು ಒಳಗೊಂಡು ಇವತ್ತು ಯಾಕೆ ಈ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಗಳು ತುಂಗಭದ್ರಾ ಬೋರ್ಡಿನ ನಿರ್ಲಕ್ಷ್ಯವನ್ನು ಬಹಿರಂಗಪಡಿಸುವಂಥ ಒಂದು ಕೆಲಸ ಎಂಕ್ವೈರಿ ಮೂಲಕ ಆಗಬೇಕು. ಜೊತೆಗೆ ರೈತರಿಗೆ ಈ ಭಾಗದಲ್ಲಿ ಪರಿಹಾರ ಕೊಡಬೇಕು.